ಎಲ್ಲರಿಗೂ ನಮಸ್ಕಾರ, ಮತ್ತೊಮ್ಮೆ ಅನ್ಬಾಸ್ ಕರ್ನಾಟಕಕ್ಕೆ ಸ್ವಾಗತ. ಸೊ ಇವತ್ತು ನಾವು ಮತ್ತೊಮ್ಮೆ ಎಲೆಕ್ಟ್ರಾನಿಕ್ ಸಿಟಿಗೆ ಬಂದಿದ್ದೀವಿ. ಸೊ ಎಲೆಕ್ಟ್ರಾನಿಕ್ ಸಿಟಿನಲ್ಲಿ ಬೇಜಾನ್ ವೀಡಿಯೋಸ್ ಮಾಡ್ತಾಯಿದ್ವಿ ರೀಸೆಂಟಾಗಿ. ಸೊ ಮತ್ತು ಫೇಸ್ 1ಗೆ ಬಂದಿದ್ದೀವಿ. ಸೊ ಇಲ್ಲಿ ಒಂದು ರಾತ್ರಿ ಬಂದಿದ್ದೀವಿ. ಸೊ ಏನು ಕಾನ್ಸೆಪ್ಟ್ ಅಂದರೆ ಎಲ್ಲ ಹೋಟೆಲ್ಗಳು 10 ಗಂಟೆ 10:30 ಕ್ಲೋಸ್ ಆದರೆ ಈ ಹೋಟೆಲ್ಲು 10:30 ಸ್ಟಾರ್ಟ್ ಆಗುತ್ತೆ. ರಾತ್ರಿ 10:30 ಲೇಟ್ ನೈಟ್ 4 ಗಂಟೆ ಬೆಳಗಿನ ಜಾವವರೆಗೂ ಸಿಗುತ್ತೆ ಫುಡ್ಡು. ಸೊ ಅದು ಕೂಡ ಹೈಜೀನಾಗಿ ಸೊ ಒಳ್ಳೆ ಕ್ವಾಲಿಟಿ ಫುಡ್ನ ಸರ್ವ್ ಮಾಡ್ತಾಯಿದ್ದಾರೆ. ಸುತ್ತಮುತ್ತ ಇಲ್ಲಿ ಎಂಪ್ಲಾಯೀಸ್ಗಳು ಯಾರು ಲಾಗೌಟ್ ಆಗೋರಿಗೆ ಮತ್ತು ಕ್ಯಾಬ್ ಡ್ರೈವರ್ಸ್ಗಳೆಲ್ಲ ತುಂಬ ಜನ ಬರ್ತಾರೆ ಇಲ್ಲಿ ಊಟ ಮಾಡೋದಕ್ಕೆ. ಸೊ ಎಲ್ಲರಿಗೂ ಅಫೋರ್ಡಬಲ್ ಆಗಿ ಒಳ್ಳೆ ಕ್ವಾಲಿಟಿ ಫುಡ್ಡು ಸಿಗೋದಕ್ಕೆ ಮಾಡಿರೋ ಹೋಟೆಲ್ಲು ದಿ ಬೆಂಗಳೂರು ರೆಸಿಪಿ ಅಂತ. ಸೊ ತುಂಬ ಲೇಟ್ ಮಾಡ್ತೀರಾ, ಹೋಗೋಣ ಅವ್ರ ಮೆನು ಏನೇನಿದೆ ಅಂತ ನೋಡಿಕೊಂಡು ಸ್ವಲ್ಪ ಮಾತಾಡಿಸ್ಕೊಂಡು ಆಮೇಲೆ ಆದಷ್ಟು ಎಲ್ಲ ಟ್ರೈ ಮಾಡೋಣ. ಸೊ ಈ ಜಾಗ ಲೊಕೇಶನ್ನ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀವಿ, ಕ್ಲಿಕ್ ಮಾಡಿದ್ರೆ ಆರಾಮಾಗಿ ಈ ಜಾಗ ಬರ್ಬೋದು, ಯಾರನ್ನೂ ಕೇಳೋ ಅವಶ್ಯಕತೆ ಇಲ್ಲ. ಸೊ ಡಿಸ್ಕ್ರಿಪ್ಷನಲ್ಲಿ ಫಾಲೋ ಮಾಡಿ, ಅಡ್ರೆಸ್ ಇರುತ್ತೆ, ಲೊಕೇಶನ್ ಇರುತ್ತೆ, ಎಲ್ಲ ಇರುತ್ತೆ, ಟೈಮಿಂಗ್ಸ್ ಕೂಡ ಇರುತ್ತೆ. ಈಗ ಹೋಗೋಣ ಬನ್ನಿ. ಸೊ ಫಸ್ಟ್ ಡಿಶ್ಶು ಉಪ್ಪಿಟ್ಟು. ಸೊ ಉಪ್ಪಿಟ್ಟಿಂದ ಶುರು ಮಾಡೋಣ ಅಂತ ಉಪ್ಪಿಟ್ಟನ್ನ ತೊಗೊಂಡಿದ್ದೀವಿ. ಸೈಡಲ್ಲಿ ಚಟ್ನಿ ಕೂಡ ಕೊಡ್ತಾರೆ ನೆಂಚ್ಕೊಳಕ್ಕೆ. ಸೊ ಶುರು ಮಾಡೋಣ, ಫಸ್ಟ್ ಹಾಗೆ ತಿನ್ನೋಣ, ಆಮೇಲೆ ಚಟ್ನಿ ಜೊತೆಗೆ ಟೇಸ್ಟ್ ಮಾಡುವ. ಉಪ್ಪಿಟ್ಟು ಕೇಕ್ ಕಟ್ಟೋದಂಗೆ ಕಟ್ಟಾಯಿತು. ಅದ್ಭುತ. ಇನ್ನೊಂದೇನು ಗೊತ್ತಾ, ಗೋಡಂಬಿಗಳು, ತುಪ್ಪದ ಘಮ, ಅದ್ಭುತ. ಇನ್ನೊಂದು ಯೂಸ್ ಮಾಡೋದು ಹೇಳಿದ್ರು, ನಂದಿನಿ ತುಪ್ಪನ ಬಳಸ್ತಾರೆ. ಸೊ ಇಲ್ಲಿ ಬಂದಾಗ ಅದು ಸುವಾಸನೆನ ನೀವು ಸ್ವಲ್ಪ ದೂರದಿಂದನೇ ಗಾಡಿ ನಿಲ್ಲಿಸಿದಾಗೇ ಅದು ಬರ್ತಾ ಇರುತ್ತೆ, ಅದಕ್ಕೆ ಹೊಟ್ಟೆ ಹಸಿಬಿಡುತ್ತೆ. ಇದು ಎಲ್ಲರೂ ಲಾಗೌಟ್ ಬೇರೆ ಮಾಡ್ಕೊಂಡ್ಬಂದಿರ್ತಾರೆ, ಇನ್ನು ಸ್ವಲ್ಪ ಹೊಟ್ಟೆ ಹಸು ಜಾಸ್ತಿ ಇರುತ್ತೆ. ಉಪ್ಪಿಟ್ಟು ಮನೆಗಳಲ್ಲಿ ತಿನ್ನಲ್ಲ. ಉಪ್ಪಿಟ್ಟು ವೀಡಿಯೋ ಎಲ್ಲೇ ಮಾಡಿದಾಗೂ ಯಾವುದೇ ಹೋಟ್ಲಿಗೆ ಹೋದಾಗೂ ಹೇಳೋದಿದ್ದೇನೆ, ಮನೇಲಿ ಮಾಡಿದ್ರೆ ತಿನ್ನಲ್ಲ, ಹೋಟ್ಲಲ್ಲಿ ಮಾಡಿದ್ರೆ ತಿಂತೀವಿ ಅಂತ. ಯಾಕಂದರೆ ಇಲ್ಲಿ ಸ್ವಲ್ಪ ಅದೇ ಗೋಡಂಬಿನೂ ತುಪ್ಪದಲ್ಲಿ ಹುರಿದಿರ್ತಾರೆ, ಈಗ ಸ್ವಲ್ಪ ತುಪ್ಪ ಎಣ್ಣೆ ಸ್ವಲ್ಪ ಜಾಸ್ತಿ ಬಳಸಿರ್ತಾರೆ. ಸೊ ರುಚಿಯಾಗಿರುತ್ತೆ. ಇದು ಅಷ್ಟೇ ಚೆನ್ನಾಗಿದೆ. ಸೊ ಇನ್ನು ಸ್ವಲ್ಪ ಖಾರ ಕಮ್ಮಿ. ಸೊ ಹಾಗೆ ತಿಂದರೆ ಅಷ್ಟೊಂದು ಜಾಸ್ತಿ ಖಾರ ಏನಿಲ್ಲ, ಲೈಟಾಗಿ ನಾಲ್ಗೆ ತುದಿದ್ದು ಲೈಟಾಗಿ ಚುರಿ ಅನ್ನತ್ತೆ. ಇನ್ನು ಸ್ವಲ್ಪ ಏನೋ ಟೇಸ್ಟ್ ಬೇಕು ಖಾರ ಅಂದರೆ ಚಟ್ನಿ ಸೈಡಲ್ಲಿರುತ್ತೆ. ಈಗ ರಿಯಲ್ ಕಿಕ್ಕು, ಸೂಪರ್. ಚಟ್ನಿ ಜೊತೆಗೆ ಅಲ್ಟಿ ಕಾಂಬಿನೇಷನ್ನು, ಜಾಸ್ತಿ ಕಲಿಸ್ಕೊಂಡು ತಿಂತಾಯಿದ್ರೆ ಅದ್ಭುತ. ನದಿಯಲ್ಲಿ ಇದು ಜೀರಿಗೆ ಎಲ್ಲ ಸಿಕ್ಕಿದಾಗ ಅದೊಂಥರ ಟೇಸ್ಟು ಸೂಪರ್. ಉಪ್ಪಿಟ್ಟು ತಿಂದೇ ಇರೋರು ಕೂಡ ಒಂದು ಸಲ ಉಪ್ಪಿಟ್ಟನ್ನ ಟೇಸ್ಟ್ ಮಾಡಿ. ಈಗ ನೆಕ್ಸ್ಟ್ ಡಿಶ್ಗೆ ಜಂಪ್ ಆಡುವ. ನೆಕ್ಸ್ಟು ಪೊಂಗಲ್. ಇಲ್ಲಿನ ಸ್ವಲ್ಪ ಫಾಸ್ಟ್ ಮೂವಿಂಗು ಜನರ ಫೇವ್ರೇಟು ವೆನ್ ಪೊಂಗಲ್. ಶಿವ ಅದ್ಭುತವಾಗಿದೆ. ದೇವಸ್ಥಾನ ಪ್ರಸಾದ ತಿಂದಂಗಾಯಿತು. ತುಪ್ಪದ ಘಮ ಮಾತ್ರ ಯಥೇಚ್ಛವಾಗಿ ಬರ್ತದೆ. ಇಲ್ಲಿ ತುಪ್ಪ ಎಲ್ಲ ಜಿನಿಗ್ತಾ ಇರೋದು, ಹೀಗೆ ಸೋರಿ ಚಟ್ನಿ ಮಿಕ್ಸ್ ಆಗ್ತಾಯಿತ್ತು. ಸೊ ಅದ್ಭುತ. ಜೀರಿಗೆ ಫ್ಲೇವರು ಯಥೇಚ್ಛವಾಗಿ ಬರುತ್ತೆ. ಮೆಣಸು ಸಿಕ್ಕಿದಾಗ ಆ ಖಾರ ಪರ್ಫೆಕ್ಟ್ ಪೊಂಗಲ್ಲು. ರಾತ್ರಿ ಹೊತ್ತು ಮಧ್ಯರಾತ್ರಿ ಅಥವಾ ಬೆಳಗ್ಗೆ ಬರ್ತಾರೆ, 4 ಗಂಟೆವರೆಗೂ ಇರುತ್ತೆ. ಆಮೇಲೆ ಇನ್ನೊಂದೇನು ಅಂದರೆ ಕರೆಕ್ಟ್ 4 ಗಂಟೆವರೆಗೂ, 10:30 4 ಗಂಟೆ 4:15 ಇರುತ್ತೆ. ಬಟ್ ಖಾಲಿ ಆಗೋದ್ರೆ ಬೇಗ ಕ್ಲೋಸ್ ಆಗುತ್ತೆ. ಸೊ ಮತ್ತೆ ಇನ್ನೊಂದ್ಸಲಿ ಮಾಡಲ್ಲ ಅಂತ ಒಂದ್ಸಲಿ ಏನು ಪ್ರಿಪೇರ್ ಮಾಡಿಬಿಡ್ತಾರೆ ಅಷ್ಟೇ, ಮತ್ತೆ ಮಾಡಲ್ಲ. ಸೊ ಬೇಗ ಖಾಲಿ ಆಗೋದ್ರೆ ಬೇಗ ಕ್ಲೋಸ್ ಆಗುತ್ತೆ. ಇದಂತೂ ಯಾವಾಗಲೂ ಇರುತ್ತಂತೆ. ಇಡ್ಲಿ, ಪೊಂಗಲ್ಲು, ಬಿಸಿಬೇಳೆಬಾತು, ಈ 3 ಮಾತ್ರ ದಿನ ಇರುತ್ತೆ. ಮತ್ತು ಇನ್ನು ಬೇರೆ ಐಟಮ್ಸ್ ಈಗ ಉಪ್ಪಿಟ್ಟು ಅದು ವಾರದಲ್ಲಿ 2 ದಿವಸ ಇರುತ್ತಂತೆ. ಆ ಥರ ಡೈಲಿ ಚೇಂಜ್ ಆಗ್ತಾ ಇರುತ್ತೆ. ಸೊ ಈ 3 ಮಾತ್ರ ಸಿಗುತ್ತೆ, ಯಾಕಂದರೆ ಇದು ಜಾಸ್ತಿ ಸೇಲ್ ಆಗೋದು ಜಾಸ್ತಿ, ಅಂದರೆ ಜನ ಜಾಸ್ತಿ ಇಷ್ಟಪಟ್ಟು ತಿನ್ನುವಂಥ ಡಿಶ್ಶು. ಅದಕ್ಕೋಸ್ಕರ ಸೂಪರಾಗಿದೆ. ಹಾಗೆ ತಿನ್ನೋಕ್ಕೆ ಚೆನ್ನಾಗಿದೆ. ಇಲ್ಲಾಂದರೆ ಇನ್ನು ಸ್ವಲ್ಪ ಖಾರ ಏನೋ ಬೇಕು ಅಂದರೆ ಚಟ್ನಿ ಜೊತೆ ಮಿಕ್ಸ್ ಮಾಡ್ಕೊಂಡು ತಿನ್ಬೋದು, ಅದ್ರ ಜೊತೆ ಕಾಂಬಿನೇಷನ್ ಚೆನ್ನಾಗಿರುತ್ತೆ. ಬಟ್ ಹಾಗೆ ಮಜಾ ಕೊಡ್ತಿರೋದ್ರಿಂದ ಡೈಲ್ಯೂಟ್ ಮಾಡೋದು ಬೇಡ, ಹಾಗೆ ತಿಂದ್ಕೊಂಡ್ಬರೋಣ. ಇದನ್ನು ತಿಂದ್ಬಿಟ್ಟು ನೆಕ್ಸ್ಟ್ ಡಿಶ್ಗೆ ಶೋ. ಸೊ ನೆಕ್ಸ್ಟು ನನ್ನ ಫೇವ್ರೆಟ್ ಬಿಸಿಬೇಳೆ ಬಾತ್. ಎಲ್ಲೇ ಹೋದ್ರೂ, ಯಾವುದೇ ಹೋಟ್ಲಿಗೆ ಹೋದ್ರೂ, ವೆಜ್ ಹೋಟ್ಲಿಗೆ ಇದನ್ನು ಟೇಸ್ಟ್ ಮಾಡೇ ಮಾಡ್ತೀವಿ. ಸೊ ಇದು ನಮ್ಮ ಆಸೆನ ತೃಪ್ತಿಪಡಿಸುತ್ತಾ ಅಂತ ನೋಡೋಣ ಟೇಸ್ಟು.
ಮೇಲ್ಗಡೆ ಖಾರ ಬೂಂದಿ ಇದೆ. ಫಸ್ಟ್ ಇಂಪ್ರೆಷನ್ನು ಬೆಸ್ಟ್ ಇರಬೇಕು. ನನಗೆ ಫಸ್ಟ್ ಇಂಪ್ರೆಷನ್ ಏನು ಗೊತ್ತಾ, ಬಿಸಿಬೇಳೆ ಬಾತ್ ಮೇಲೆ ಖಾರ ಬೂಂದಿ ಇರಬೇಕು. ಇಲ್ಲಿದೆ, ಅದಕ್ಕೇ ಒಂದು 5 ಮಾರ್ಕ್ ಕೊಟ್ಬಿಡ್ಬೋದು. ಸೊ ಈಗ ನೀಟಾಗಿ ಮಿಕ್ಸ್ ಮಾಡಿ ಟೇಸ್ಟ್ ಮಾಡುವ. ಚೆನ್ನಾಗಿದೆ. ಲೈಟಾಗಿ ಒಂದು ಸಿಹಿ ಅಂಶ ಬರುತ್ತೆ, ಆಮೇಲೆ ಆ ಲೈಟಾಗಿ ಹುಳಿ ಅಂಶ ಬರುತ್ತೆ. ಚೆನ್ನಾಗಿದೆ, ಎರಡು ಬ್ಯಾಲೆನ್ಸ್ ಆಗಿದೆ. ಯಾವುದು ಸ್ವಲ್ಪ ಅತಿ ಇದು ಹೆಚ್ಚು ಅದು ಕಮ್ಮಿ ಅಂತಿಲ್ಲ, ಪರ್ಫೆಕ್ಟಾಗಿದೆ. ಸೊ ನಾರ್ಮಲಾಗೆಲ್ಲ ಮನೆಯಲ್ಲೆಲ್ಲ ಏನು ಮಾಡ್ತೀವಿ ಅಂದರೆ ಸ್ವಲ್ಪ ಬಿಸಿಬೇಳೆ ಬಾತ್ಗಿಂತ ಖಾರ ಬೂಂದಿ ಸ್ವಲ್ಪ ಜಾಸ್ತಿ ಹಾಕ್ಕೊಂಡು ತಿಂತೀವಿ. ಸೊ ಇಲ್ಲೆಲ್ಲ ಆಚೆ ಬಂದರೆ ಸ್ವಲ್ಪ ಲಿಮಿಟಲ್ಲಿ ತಿನ್ನಬೇಕು. ಆಮೇಲೆ ಎಲ್ಲ ಸೊ ನಾವೇ ತಿನ್ಕೊಂಬಿಟ್ರೆ ಅವ್ರಿಗೆ ಕಾಸ್ಟಿಂಗ್ ಜಾಸ್ತಿ ಆಗ್ಬಿಡುತ್ತೆ. ಸೊ ಹಾಕಿರೋದು ಎನಫ್ ಕರೆಕ್ಟಾಗಿ ಕೊಟ್ಟಿದ್ದಾರೆ, ಪರ್ಫೆಕ್ಟಾಗಿದೆ ಟೇಸ್ಟು. ಬಿಸಿಬೇಳೆ ಬಾತು ಡೈಲಿ ಸಿಗುತ್ತೆ. ಹೇಳೋದ ಪೊಂಗಲ್ಲು, ಬಿಸಿಬೇಳೆ ಬಾತು, ಇಡ್ಲಿ. ಬಟ್ ಇವತ್ತು ಏನಾಗಿದೆ ಗೊತ್ತಾ, ಇವತ್ತು ಇಡ್ಲಿ ಇಲ್ಲ. ಇಡ್ಲಿ ಹುಳಿ ಬಂದಿಲ್ಲ ಅಂತ ಇಡ್ಲಿನ ಸ್ಟಾಪ್ ಮಾಡಿದಾರಂತೆ. ಸೊ ಅದಕ್ಕೆ ಸೋಡಾ ಎಲ್ಲ ಹಾಕೋದಿಲ್ಲ ಆರ್ಟಿಫಿಷಿಯಲ್ ಆಗಿ. ಸೊ ನ್ಯಾಚುರಲ್ಲಾಗಿ ಅದು ಹುಳಿ ಬರೆದ್ರೆ ಮಾಡ್ತಾರೆ. ಸೊ ಅದಕ್ಕೋಸ್ಕರ ಇವತ್ತು ಅದಿಲ್ಲ, ಅದು ಬದಲಾಗಿ ಉಪ್ಪಿಟ್ಟು ಅದೆಲ್ಲ ಬೇರೆ ಡಿಶಸ್ಸು ಮಾಡಿದ್ದಾರೆ. ನೀವು ಬಂದಾಗ ಟೇಸ್ಟ್ ಮಾಡಿಬಿಟ್ಟು ತಿಳಿಸಿ ಹೇಗಿರುತ್ತೆ ಅಂತ. ಆಮೇಲೆ ಇನ್ನೊಂದು ಗೀ ರೈಸ್ ಸಿಕ್ಕಿಲ್ಲ ನಮಗೆ, ಅದು ಬೇಗ ಖಾಲಿ ಆಗೋಯಿತು. ಸೊ ಅದು ಕೂಡ ತಿಂದಿದ್ರೆ ಬಂದಾಗ ಟೇಸ್ಟ್ ಮಾಡಿದಾಗ ಅದೇ ಹೇಗಿತ್ತು ಅಂತ ತಿಳಿಸಿ. ನೆಕ್ಸ್ಟ್ ಟೈಮ್ ನಾವು ಈ ಕಡೆ ಬಂದಾಗ ಟೇಸ್ಟ್ ಮಾಡ್ತೀವಿ. ಸರ್ ಕಸ್ಟಮರ್ ರಿವ್ಯೂ ಕೇಳೋಣ. ಸರ್ ನಮಸ್ಕಾರ. ನಮಸ್ಕಾರ ಸರ್, ನಿಮ್ಮ ಹೆಸರು? ಜನಾರ್ದನ್ ಅಂತ. ಇಲ್ಲಿ ಯಾವಾಗಿಂದ ಟೇಸ್ಟ್ ಮಾಡ್ತಾ ಇದ್ದೀರಾ, ಹೇಗಿದೆ ಟೇಸ್ಟ್? ನಾನು ಒಂದು 3 ವೀಕ್ಸಿಂದ ಬರ್ತಾ ಇದ್ದೀನಿ. ಓಕೆ, ತುಂಬ ಚೆನ್ನಾಗಿದೆ ನಿಜವಾಗ್ಲೂ. ನಾನು ಈ ಮಡಿವಾಳಿನಿಂದ ಆಗಲಿ ಅತ್ತಿಬೇಲೆವರೆಗಾಗಲಿ ಫಸ್ಟ್ ಟೈಮ್ ಒಂದು ಬಿಸಿಬೇಳೆ ಭಾತ್ ಆಗಲಿ, ಪೊಂಗಲ್ ಆಗಲಿ, ಒಂದು ಗೀ ರೈಸ್ ಆಗಲಿ, ಒಂದು ಉಪ್ಪಿಟ್ಟಾಗಲಿ ಫಸ್ಟ್ ಟೈಮ್ ನೆವರ್. ನಿಜವಾಗ್ಲೂ ನಾನು ಚಾಲೆಂಜ್ ಮಾಡ್ತೀನಿ, ರಾಮೇಶ್ವರ ಕೆಫೆಯಲ್ಲಿ ಅಲ್ಲಿ ಏನು ತಿಂದಿದ್ದೀನೋ ಓರಿಯನ್ ಮಾಲ್ ಪಕ್ಕದಲ್ಲಿ ಇದೇ ಲೆವೆಲ್ ಟೇಸ್ಟ್ ಇದೆ. ನಾನು ಸುಮ್ಮನೆ ಹೇಳ್ತಾ ಇಲ್ಲ, ನಿಜವಾಗ್ಲೂ ಒಂದು ತುಂಬ ಚೆನ್ನಾಗಿ ಟೇಸ್ಟಿ ಆಗಿದೆ. ನಿಜವಾಗ್ಲೂ ಯಾವುದೇ ಒಂದು ಇದಾಕಲ್ಲ ಅಂತ ಇದ್ದಾರೆ, ಟೇಸ್ಟ್ ಮಾತ್ರ ಟಾಪ್ ಆಗಿದೆ. ನೀವೇ ಟ್ರೈ ಮಾಡಿ, ಗೊತ್ತಾಗುತ್ತೆ ಏನು ಯಾವ ಥರ. ಸೊ ನೀವು ಬರ್ತಾ ಇರ್ತೀರಾ ರೆಗ್ಯುಲರಾಗಿ? ನಾನು ವೀಕ್ಲಿ ಒಂದು 2 ಟೈಮ್ಸ್ 3 ಟೈಮ್ಸ್ ಬಂದೇ ಬರ್ತೀನಿ. ಒಂದು 10:30 ಹೆಂಗೆ ಬರ್ತೀನಿ ನಾನು. ಓಕೆ, ನಿಮ್ಮ ಫೇವ್ರೇಟ್ ಏನು ಇಷ್ಟರಲ್ಲಿ? ಮೈನಾಗಿ ಒಂದು ಡಿಶ್ ಫೇವ್ರೇಟ್ ಅಂದರೆ ಯಾವುದು? ನನಗೆ ಪೊಂಗಲ್ ತುಂಬ ಇಷ್ಟ. ಟಾಪ್ ಆಗಿದೆ, ಎಲ್ಲ ಟಾಪ್ ಆಗಿದೆ. ಪೊಂಗಲ್ ನೀವೇ ಹೇಳಿದ್ದಕ್ಕೆ ನಾನು ಪೊಂಗಲ್ ಟಾಪ್ ಏನು ಮಾಡ್ತೀನಿ. ಓಕೆ, ಥ್ಯಾಂಕ್ ಯು. ಓಕೆ ಸರ್ ನಮಸ್ಕಾರ. ನಮಸ್ತೆ ಸರ್, ನಿಮ್ಮ ಹೆಸರು? ವಿಕ್ರಮ್ ರೆಡ್ಡಿ. ನಿಮ್ಮ ಹೆಸರು ವಿಕ್ರಮ? ನನ್ನ ಹೆಸರು ವಿಕ್ರಮ್. ಹೌದು, ಹೇಳಿ. ಓಕೆ, ನಿಮ್ಮ ಫೇವ್ರೇಟ್ ಡಿಶ್ ಇಲ್ಲಿ ಯಾವಾಗಿಂದ ಬರ್ತಾ ಇದ್ದೀರಾ? ನಾನು ಯೂಶ್ವಲಾಗಿ ನೈಟಲ್ಲಿ ಆಚೆ ನಾನು ಊಟನೇ ಕಮ್ಮಿ ಮಾಡೋದು, ಮನೆ ಊಟನೇ ನಾನು ಪ್ರಿಫರ್ ಮಾಡೋದು. ಅದರಲ್ಲಿ ನನ್ನ ಫ್ರೆಂಡ್ ಒಬ್ಬರು ಆಕಸ್ಮಿಕವಾಗಿ ಇಲ್ಲಿ ಕರ್ಕೊಂಬಂದು ಒಂದು ನೈಟ್ ಒಂದು 10:30-11 ಗಂಟೆಗೆ ಇಲ್ಲಿ ಬಂದ್ವಿ. ಇಲ್ಲಿ ಬಂದು ಪೊಂಗಲ್ ಟೇಸ್ಟ್ ಮಾಡಿದಾಗ ನಾನು ಈ ಬೆಂಗಳೂರು ರೆಸಿಪಿಗೆ ನಾನು ಫ್ಯಾನ್ ಆಗಿಬಿಟ್ಟಿದ್ದೀನಿ. ಅದಾದಮೇಲೆ ವೀಕ್ಲಿ ಥ್ರೈಸು ಬರ್ತಾನೆ ಇರ್ತೀನಿ ಇಲ್ಲಿ. ಮನೆಗೆ ಕಾಲ್ ಮಾಡಿ ನಾನು ಊಟಕ್ಕೆ ಬರಲ್ಲ ಅಂದ್ಬಿಟ್ಟು ಇಲ್ಲೇ ಬಂದು ತಿನ್ನೋ ಥರ ಆಗಿಬಿಟ್ಟಿದೆ. ಓಕೆ, ಸೊ ಪೊಂಗಲ್ಲು ನಿಮ್ಮ ಫೇವ್ರೇಟು? ಪೊಂಗಲ್ಲು ಮತ್ತು ಇಡ್ಲಿ ಮತ್ತು ಬಿಸಿಬೇಳೆ ಬಾತು ಎಲ್ಲ ತುಂಬ ಚೆನ್ನಾಗಿರುತ್ತೆ. ಓಕೆ, ಸರಿ. ಹಾಗಾದರೆ ಎಲ್ಲರಿಗೂ ರೆಕಮೆಂಡ್ ಮಾಡ್ತೀರಾ? ಸೊ ದೂರದಿಂದ ಬರ್ಬೋದಾ? ಖಂಡಿತ ಎಲ್ಲರೂ ಬಂದು ಟೇಸ್ಟ್ ಮಾಡಿ. ತುಂಬ ಬ್ಯೂಟಿಫುಲ್ ಆಗಿರುತ್ತೆ, ತುಂಬ ಟೇಸ್ಟಿಯಾಗಿದೆ, ತುಂಬ ಹೈಜಿನಿಕ್ ಮೇಂಟೈನ್ ಮಾಡ್ತಾರೆ ಇಲ್ಲಿ. ಆಮೇಲೆ ತುಂಬ ಇಂಪಾರ್ಟೆಂಟ್ ಏನಂದರೆ ನೈಟಲ್ಲಿ ನಿಮಗೆ 10 ಗಂಟೆ ಮೇಲೆ ನಿಮಗೆ ನಾರ್ಮಲಾಗಿ ಸ್ಟ್ರೀಟ್ ಫುಡ್ಡು ಎಲ್ಲಾದರೂ ಕಾರ್ಟಲ್ಲಿ ನಿಮಗೆ ಫುಡ್ ಸಿಗುತ್ತೆ. ಇಲ್ಲಿ ನಿಮಗೆ ತುಂಬ ಸ್ಟ್ಯಾಂಡರ್ಡಾಗಿ ತುಂಬ ಹೈಜಿನಿಕ್ಕಲ್ಲಿ ನಿಮಗೆ ಕ್ವಾಲಿಟಿ ಫುಡ್ ಸಿಗೋದಂದರೆ, ಟೇಸ್ಟಿ ಫುಡ್ ಸಿಗೋದಂದರೆ ನಾನು ಹೇಳೋದು ನಮ್ಮ ಸೌತ್ ಬೆಂಗಳೂರಲ್ಲಿ ನಾನು ಈ ಪ್ಲೇಸ್ ಬಿಟ್ಟರೆ ನಾನು ಎಲ್ಲೂ ಎಕ್ಸ್ಪೀರಿಯನ್ಸ್ ಮಾಡಿಲ್ಲ. ಓಕೆ, ಹೌದು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಟೀ ಇರಬೇಕು, ಇಷ್ಟೊತ್ತಲ್ಲಂತೂ ಟೀ ಇರಲೇಬೇಕು. ಸೊ ಇಲ್ಲಿ ಟೀ ಕಾಫಿ ಕೂಡ ಸಿಗುತ್ತೆ, ಆಮೇಲೆ ಜ್ಯೂಸು ಎಲ್ಲನೂ ಸಿಗುತ್ತೆ. ಸೊ ಅದೂ ಬೇಕಾದ್ರೆ ಬಂದಾಗ ತಿಂದಮೇಲೆ ಅಥವಾ ಬರೀ ಜ್ಯೂಸ್ ಕುಡಿಯೋಕ್ಕಾದ್ರೂ ಬರ್ಬೋದು, ಅಥವಾ ಇಲ್ಲಿ ಆ ಸಿಗ್ನೇಚರ್ ಡಿಶಸ್ ತಿನ್ನೋಕ್ಕೆ ಬರಬೇಕು. ಮೇಯ್ನಾಗಿ ಬಂದುಬಿಟ್ಟು ಪೊಂಗಲ್ನ ಟ್ರೈ ಮಾಡಿ, ಮಿಸ್ ಮಾಡ್ತೀರಾ. ಉಪ್ಪಿಟ್ಟು ವಾರದಲ್ಲಿ 2 ದಿವಸ ಅಂದರೂ ಯಾವ ದಿನದಲ್ಲಿ ಸಿಗುತ್ತೆ ಅಂತ ಗೊತ್ತಿಲ್ಲ, ಬಟ್ ಇದ್ದಾಗ ಉಪ್ಪಿಟ್ಟನ್ನ ಮಿಸ್ ಮಾಡಿದ್ರೆ ಟ್ರೈ ಮಾಡಿ. ಆಮೇಲೆ ಹೇಳಿದ್ರು ಇಡ್ಲಿ ಸಿಗುತ್ತೆ. ಸೊ ಇಡ್ಲಿ ನಮಗೆ ಮಿಸ್ ಆಯಿತು. ಚಟ್ನಿ ಮಾತ್ರ ಅಲ್ಟಿಮೇಟ್ ಆಗಿತ್ತು. ಸೊ ಆಬ್ವಿಯಸ್ಲಿ ಚಟ್ನಿ ಚೆನ್ನಾಗಿರಬೇಕು ಇಡ್ಲಿಗೆ ಯಾವತ್ತೂ. ಸೊ ಚಟ್ನಿ ಚೆನ್ನಾಗಿತ್ತು ಅಂದಮೇಲೆ ಇಡ್ಲಿಗೆ ನಿಮಗೆ ಒಳ್ಳೆ ಕಾಂಬಿನೇಷನ್ ಚೆನ್ನಾಗಿರುತ್ತೆ. ಸೊ ನೀವು ಒಂದ್ಸಲಿ ಟ್ರೈ ಮಾಡಿಬಿಟ್ಟು ಹೇಳಿ ಹೇಗಿತ್ತು ಅಂತ. ಆ ಇಡ್ಲಿ ಸಾಫ್ಟ್ನೆಸ್ಸು ಎಲ್ಲನೂ, ಪುಡಿ ಇಡ್ಲಿ ಎಲ್ಲ ಸಿಗುತ್ತೆ ಅಂತ ಹೇಳಿದ್ರು. ಏನು ಮಾಡೋಕ್ಕಲ್ಲ, ಇವತ್ತು ಮಿಸ್ ಆಯಿತು ಇಡ್ಲಿ. ಅದು ಬಿಟ್ಟು ಬಿಸಿಬೇಳೆ ಬಾತು ಕೂಡ ಡೈಲಿ ಸಿಗುತ್ತೆ, ಅದನ್ನು ಕೂಡ ಮಸ್ಟ್ ಟ್ರೈ. ಆಮೇಲೆ ಗೀ ರೈಸು, ಆಮೇಲೆ ಶಾವಿಗೆ ಬಾತು ಇವೆಲ್ಲ ಇರುತ್ತೆ. ಅದೇ ಡೈಲಿ ಒಂದೊಂದು ದಿನ ಒಂದೊಂದು ಇರುತ್ತೆ. ಇವತ್ತು ಗೀ ರೈಸ್ ಮಾಡಿಸಿದ್ರಂತೆ, ಬಟ್ ಏನು ಮಾಡೋಣ, ಸಿಕ್ಕಿಲ್ಲ, ಅದೃಷ್ಟ ಇಲ್ಲ, ಬೇಗ ಖಾಲಿ ಆಗೋಯಿತು. ಸೊ ರಾತ್ರಿ 10:30 ಹೋಟ್ಲ್ ಓಪನ್ ಆಗುತ್ತೆ. ಬೆಳಗಿನ ಜಾವ 4 ಗಂಟೆ 4:30ವರೆಗೂ ಇರುತ್ತೆ. ಸೊ ಬೇಗ ಖಾಲಿ ಆಗೋದ್ರೆ ಸೊ ಬೇಗ ಕ್ಲೋಸ್ ಮಾಡ್ತಾರೆ. ಸೊ ಆದಷ್ಟು ಬೇಗ ಬನ್ನಿ.
ಒಂದು 12 ಗಂಟೆಗೆಲ್ಲ ಬಂದರೆ ಸಿಗುತ್ತೆ. ನಾವು ಅದೇ ಟೈಮಿಗೆ ಕರೆಕ್ಟಾಗಿ ಬಂದಿರೋದು, 12 ಗಂಟೆ ಮಿಡ್ ನೈಟು ಬಂದುಬಿಟ್ಟು ಕೆಲಸ ಮುಗಿಸ್ಕೊಂಡು ಬಂದು ತಿನ್ಕೊಂಡು ಹೋಗೋಣ ಅನ್ನೋ ಥರ. ಆಮೇಲೆ ಇನ್ನೊಂದೇನು ಅಂದರೆ ಎಲ್ಲ ಕಡೆ ಹೆಂಗೆ ಅಂದರೆ ವೀಕೆಂಡ್ಗಳು ಕ್ರೌಡ್ ಜಾಸ್ತಿ ಇರುತ್ತೆ. ಬಟ್ ಇಲ್ಲೆಲ್ಲ IT ಇರೋದ್ರಿಂದ ಇಲ್ಲಿ ವೀಕೆಂಡ್ ಜನ ಇರೋದಿಲ್ಲ. ಆದ್ದರಿಂದ ಸಂಡೇ ರಜಾ ಅಂತೆ, ಸದ್ಯಕ್ಕೆ ಸಂಡೇ ರಜಾ ಮಾಡ್ತಾಯಿದ್ದಾರೆ. ಮತ್ತು ಶನಿವಾರ ಬಂದುಬಿಟ್ಟು ಬರೀ ಮಶ್ರೂಮ್ ಬಿರಿಯಾನಿ ಮಾತ್ರ ಸಿಗುತ್ತಂತೆ. ಸೊ ಮಶ್ರೂಮ್ ಪಲಾವು, ಮಶ್ರೂಮ್ ಬಿರಿಯಾನಿ ಮಾತ್ರ ಸಿಗುತ್ತೆ, ಬೇರೆ ಡಿಶಸ್ ಸಿಗೋಲ್ಲ. ಯಾಕಂದರೆ ಇಲ್ಲಿ ತುಂಬ ಎಲ್ಲ ಕ್ರೌಡ್ ಕಮ್ಮಿ ಜಾಸ್ತಿ. ಲೋಕಲ್ಸಲ್ಲಿ ಯಾರು ಇರ್ತಾರೆ, ಇಲ್ಲಿ ಯಾರು ಉಳ್ಕೊಂಡಿರ್ತಾರೆ ಅವ್ರು ಮಾತ್ರ ಬಂದು ತಿಂತಾರೆ. ಅದಕ್ಕೋಸ್ಕರ ಆ ಥರ ಸೊ ಸ್ವಲ್ಪ ಚೇಂಜ್ ಆಗುತ್ತೆ. ಬೇರೆ ಆ ಏರಿಯಾಗೆ ಈ ಏರಿಯಾಗೆಲ್ಲ ಒಂದೊಂದು ಏರಿಯಾಗೆ ಒಂದೊಂದು ಥರ ಇರುತ್ತೆ. ಆಮೇಲೆ ಇನ್ನೊಂದೇನು ಅಂದರೆ ಆಗಲೇ ಒಂದು ತಿಂಗಳಾಗಿದೆ ಶುರು ಮಾಡಿ. ಇನ್ನೊಂದು ಬ್ರ್ಯಾಂಚು, ಸೆಕೆಂಡ್ ಬ್ರ್ಯಾಂಚ್ ಏನೋ ಸ್ಟಾರ್ಟ್ ಮಾಡ್ತಾಯಿದ್ದಾರೆ. ಅದು ಕೂಡ ಲೊಕೇಶನ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀವಿ. ಅಲ್ಲೇನಾಗುತ್ತೆ ಅಂದರೆ ಸಂಜೆ 6:30ಯಿಂದ 10:30 ರಾತ್ರಿ 10:30ವರೆಗೂ ಅದನ್ನು ಓಪನ್ ಮಾಡ್ತಾರಂತೆ. ಅದು ಕ್ಲೋಸ್ ಆದಮೇಲೆ ಇದು ಓಪನ್ ಆಗೋದು 10:30ಗೆ. ಸೊ ಈ ಮಧ್ಯರಾತ್ರಿ ಬರೋಲ್ಲ, ನಮಗೆ ಮಧ್ಯರಾತ್ರಿ ಎದ್ದು ಬರೋಕ್ಕಾಗಲ್ಲ, ಬೆಳಗ್ಗೆ ಎದ್ದು ಬರೋಕ್ಕಾಗಲ್ಲ ಅನ್ನೋರು ಸಂಜೆ ಬಂದುಬಿಟ್ಟು ಅಲ್ಲಿ ಟೇಸ್ಟ್ ಮಾಡ್ಬೋದು. ಸೊ ಆ ಥರ ಕಾನ್ಸೆಪ್ಟಲ್ಲಿ ಅದು ಇಷ್ಟ ಆಯಿತು. ಸೊ ಸಂಜೆ ಬರೋರ್ಗೆ ಒಂದು ಕ್ರೌಡ್ ಇರ್ತಾರಲ್ಲ, ಅವ್ರು ಹೋಗಿ ಒಂದು ಕಡೆ ತಿನ್ಬೋದು. ಸೊ ರಾತ್ರಿ ಹೊತ್ತು ಈ ಥರ ಲೇಟ್ ನೈಟು ಪಾರ್ಟಿ ಎಲ್ಲ ಮುಗಿಸ್ಕೊಂಡು ಬರೋರು ಒಂದು ಕಡೆ ಬಂದು ಟೇಸ್ಟ್ ಮಾಡ್ಕೊಂಡು ಹೋಗ್ಬೋದು. ಸೊ ಡಿಸ್ಕ್ರಿಪ್ಷನ್ ಲೊಕೇಶನ್ ಇರುತ್ತೆ, ಎರಡರದ್ದು ಕೊಟ್ಟಿರ್ತೀವಿ, ಚೆಕ್ ಮಾಡಿ. ಅದು ಇನ್ನೇನು ಒಂದು ವಾರದಲ್ಲಿ ಓಪನ್ ಆಗುತ್ತೆ. ಈ ವಿಡಿಯೋ ನಾವು ಇವತ್ತು ರಿಲೀಸ್ ಮಾಡ್ತಾಯಿದ್ದೀವಲ್ಲ, ಸೊ ಒಂದು ವಾರದಲ್ಲಿ ಓಪನ್ ಆಗಿರುತ್ತೆ. ಸೊ ಟೇಸ್ಟ್ ಮಾಡಿ ಅಲ್ಲೂ ಕೂಡ. ನಮಸ್ಕಾರ. ಆಮೇಲೆ ಈ ವಿಡಿಯೋನ ಆದಷ್ಟು ಜಾಸ್ತಿ ಶೇರ್ ಮಾಡಿ, ಇನ್ಫಾರ್ಮೇಷನ್ ಎಲ್ಲರಿಗೂ ಗೊತ್ತಾಗಲಿ. ಒಂದು ಹೈಜಿನಿಕ್ ಫುಡ್ಡು ಲೇಟ್ ನೈಟು ಸಿಗ್ತಾಯಿದೆ ಅಂತ ಈ ಸುತ್ತಮುತ್ತ ಇರೋರಿಗೆ. ಆಮೇಲೆ ನಮ್ಮ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ಇದೇ ಥರ ವೀಡಿಯೋಸ್ನ ಹುಡುಕಿ ತೋರಿಸ್ತೀವಿ. ನಮಸ್ಕಾರ.